ಘಟನೆ? ಸರ್ ಇದು ಜನವಾಡ ಆರೋಗ್ಯ ಕೇಂದ್ರ ಜನವಾಡದಾಗ ರೀ ಒಂದು 3/10 ಒಂದು ಬೇಬಿ ಡೆಲಿವರಿಗೆ ಬಂದಿತ್ತು ರೀ. ಡೆಲಿವರಿಗೆ ಬಂದರೆ ಅದಕ್ಕೆ ಏನು ಮಾಡಿದ್ರು ಸರ್, ಅಡ್ಮಿಟ್ ಮಾಡಿಕೊಂಡ್ರು ಬೆಳಗ್ಗೆ 7 ಗಂಟೆವರೆಗೆ ಆ ಬೇಬಿ ಡೆಲಿವರಿ ಮಾಡಲಿಲ್ಲ. ಬೇಬಿ ಹೊಟ್ಟೆಲಿ ಡೆತ್ ಆಯ್ತು ಸರ್. ಡೆತ್ ಆದ ನಂತರ ಆ ಪೇಷಂಟು ಮನೆಗೆ ಹೋದ್ ಸರ್. ಹೋದ ಬಳಕು ಅವ್ರು ಏನು ಮಾಡಿದ್ರು, ಇದು ನಾವು DHO ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟೆವು ಸರ್. ಕಂಪ್ಲೇಂಟ್ ಕೊಟ್ಟ ಬಳಕು DHO ಸಾಹೇಬ್ರಿಗೆ ಅವ್ರ ಗಮನಕ್ಕೆ ತಂದೂ ಅವ್ರು ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಮೊನ್ನೆ ನಾವು ಫೋನ್ ಮುಖಾಂತರ ಅವ್ರಿಗೆ ಮಾತಾಡಿದ ಬಳಕ ಅವರು ಒಂದು ಇನ್ಕ್ವೈರಿ ಕಮಿಟಿ ಕಳಿಸಿದ್ರು. ಇನ್ಕ್ವೈರಿ ಇವತ್ತು ಕರೆಸಿದ್ರು ನಮಗೆ. ನಾವು ಇನ್ಕ್ವೈರಿಗೆ ಹೋಗಿದ್ದೇವೆ. ಇನ್ಕ್ವೈರಿ ಮುಗೀತು ಸರ್. ಸ್ವಲ್ಪ ಇನ್ನೂ ಒಂದು 80% ಇನ್ಕ್ವೈರಿ ಮುಗಿದಿತ್ತು. ಆದ ನಂತರ ಅವರು ಎಲ್ಲಿ ಹಾಸ್ಪಿಟಲ್ ಇನ್ಚಾರ್ಜ್ ಇರ್ತಾರಲ್ಲ ಡಾಕ್ಟರ್ ವೀಣಾ ಅಂತ, ಅವ್ರು ಬರ್ತಾರೆ. ಅವ್ರು ಬಂದ ತಕ್ಷಣ ಅವ್ರು ನಮಗೆ ಏನಂತಾರೆ, ನೀವು ಯಾರಿದ್ದಾರೆ ಕಂಪ್ಲೇಂಟ್ ಕೊಡೋರು, ನೀವು ಯಾವ ಊರ್ದವ್ರು, ಏನು ಅದು ಇದು ಅವತ್ತು ಶಬ್ದಗಳಿಂದ ನಾನ್ಸೆನ್ಸ್ ಅದು ಇದು ಅಂತಂದರು. ಅವತ್ತು ಶಬ್ದಗಳಿಂದ ಬೈದರು. ನಾವು ಕೇಳಿದೆವು, ಮೇಡಮ್ ನಮ್ಮ ಪ್ರಜಾಪ್ರಭುತ್ವ ಅದ, ಇದು ಯಾರನ್ನೂ ಕೇಳ್ಬೋದು, ಅದಕ್ಕೇನದ, ಒಂದು ಅನ್ಯಾಯ ಆಗ್ಯದ, ಒಂದು ಬೇಬಿ ಸರಿ ಹೋಗ್ಯದ, ಅದು ಹೊಣೆಗಾರ ಯಾರು ಅಂತ ನಾವು THO ಸಾಹೇಬ್ರಿಗೆ ಹೇಳಿದೆವು. THO ಸಾಹೇಬರು ಮತ್ತು ಇನ್ಕ್ವೈರಿ ಕಮಿಟಿ ಎಲ್ಲರೂ ಅವ್ರ ಎದುರುಗಡೆನೇ ಅವತ್ತು ಶಬ್ದಗಳಿಂದ ವಂಕಾಟಿಂಕ ಬೈಕ್ಲಿಕ್ಕೆ ಚಾಲು ಮಾಡಿದ್ರು ರೀ ಅವರು. ಆದ ನಂತರ ನಾವು ಅಂದೇವು THO ಸಾಹೇಬ್ರಿಗೆ, ನಾವು ಹೋಗಿ DHO ಸಾಹೇಬ್ರಿಗೆ ಮಾತಾಡ್ತೇವೆ. DHO ಸಾಹೇಬ್ರಿಗೆ ಮಾತಾಡಕ್ಕೆ ಬಂದೇವು ರೀ. ಬಂದ ತಕ್ಷಣ ಅವ್ರು ಅಂದರು, ನಾವು ಏನದ ಮ್ಯಾಗ ಸರ್ಕಾರಕ್ಕೆ ವರದಿ ಕಳಿಸ್ತೇವೆ ರೀ, ಆ ವರದಿ ಮೂಲಕ ಏನು ಕರ್ಮ ಬರ್ತೋ ಅದಕ್ಕೆ ನೋಡೋಣ ಅಂತ ಅವ್ರು ಹೇಳಿದ್ರು ಸರ್. ಅಷ್ಟೇ ಆಯ್ತು ಸರ್. ಅಮೌಂಟ್ ತೊಗೊಂಡು ಇದು ಮಾಡ್ತಾರೆ? ಹಾಂ, ಅದು ಪ್ರತಿ ಹೆರಿಗೆ 4,000ರಿಂದ 5,000 ಕೇಳಿದ್ರೆ ಅವ್ರು ಡೆಲಿವರಿ ಮಾಡ್ತಾರೆ, ಇಲ್ದ್ರೆ ಮಾಡಲ್ಲ ಅಂತ ಅವ್ರು ಒಂದು ಡಿಮಾಂಡ್ ಐತೆ ಸರ್. ಮತ್ತು ಅವ್ರಿಗೆ ಏನು ಪೇಷಂಟ್ ಇತ್ತಿಲ್ಲ, ಪೇಷಂಟ್ ಅವ್ರಿಗೆ ಅವ್ರ ಮನೆ ಅವ್ರಿಗೆ ಕರ್ಸ್ಕೊಂಡು ನಾವು ಬಂದಿದ್ದೇವೆ. ಬಂದರೆ ಅವ್ರಿಗೆ ಜೀವ ಬೆದರಿಕೆ ಹಾಕಿ ಅವ್ರ ಮ್ಯಾಗ ಒಂದು ಕಂಪ್ಲೇಂಟ್ ಮಾಡ್ತೇವೆ ಅಂತ ಅವ್ರಿಗೆ ಜೀವ ಬೆದರಿಕೆ ಹಾಕಿ ರಿಟರ್ನ್ ಕಳಿಸಿದ್ದಾರೆ ಸರ್. ಕಳಿಸಿದ್ರೆ ಪ್ರತಿ ಹೆರಿಗೆ 4,000ರಿಂದ 5,000 ಕೊಟ್ಟಿದ್ರೆ ಅಷ್ಟೇ ನಾವು ಹೆರಿಗೆ ಮಾಡ್ತೇವೆ, ಇಲ್ದ್ರೆ ಮಾಡಲ್ಲ ಅಂತ ಅವ್ರಿಗೆ ಅಲ್ಲ ಪೇಷಂಟ್ ಅವ್ರಿಗೆ ಹೇಳಿದ್ದಾರೆ ಸರ್. ಇಲ್ಲ ಮೇಡಮ್ ಯಾರು? ಡಾಕ್ಟರ್ ಇದು ಭಾಗ್ಯ ಸ್ಟಾಪ್ ನರ್ಸ್ ಇದ್ದಾರಲ್ಲ, ಭಾಗ್ಯವಂತಿ ಅಂತ ಅವರು. ಏನು ಸರ್? ಇಲ್ಲ, ಅವ್ರು ಕೊಟ್ಟಾರ, ಅವ್ರಿಗೆ ರಿಫಂಡ್ ಮಾಡ್ಯಾರ. ಮತ್ತು 4 ಜನರಿಗೆ 1 ತಿಂಗಳಿಂದ ಯಾರ್ಯಾರು ಬಲ್ಲಿ ತೊಗೊಂಡ್ರೆ ಅವ್ರು ಎಲ್ಲರಿಗೆ ರಿಫಂಡ್ ಕೊಡ್ಲತ್ತಾರ. ಅವ್ರಿಗೆ ಏನು ಭೀ ಒಂದು ಅಂಜಿಕೆ ಹಾಕ್ಲಕತ್ತಾರ, ಇದು ಮಾಡ್ತೇವೆ ಅದು ಮಾಡ್ತೇವೆ, ನಾಳೆ ನೀವು ಹಾಸ್ಪಿಟಲ್ ಬರ್ರಿ ನೋಡೋಣ ನಿಮಗೆ ಅಂದ್ರೆ ಆ ಥರ ಮಾತಾಡ್ತಾ ಇದ್ದಾರೆ. ನಾವು ಹೋಗಿ ಒಂದು ಸಂಘಟನಾದಿಂದ ಬಂದ್ರೆ ನಮಗೂ ಆ ಥರ ಅವತ್ತು ಶಬ್ದಗಳಿಂದ ಒಂದು ಡೈರೆಕ್ಟಾಗಿ ವಾರ್ ಮಾಡ್ತಾ ಇದ್ದಾರೆ ಅವರು. ಬಟ್ ಈ ಮಾಡೋದು ಯಾವ ಉದ್ದೇಶದಿಂದ ಮಾಡ್ತಾರೆ, ಓಟ್ ಧೈರ್ಯದಿಂದ ಇದು ಮಾಡ್ಲಕತ್ತಾರ ಅವ್ರು. ರಿಫಂಡ್ ಮಾಡ್ತಾರೆ? ಹಾಂ, ಕೇಳಕ್ಕೆ ಹೋದ್ರೆ ರಿಫಂಡ್ ಮಾಡ್ಲತ್ತಾರ ಅವ್ರಿಗೆ. ಅವ್ರು ಬಂದ್ರೆ ನಾವು ಆಲ್ರೆಡಿ ನಮಗೆ ಇನ್ವೆಸ್ಟಿಗೇಷನ್ ಟೀಮ್ ಬಂದು ಕರೆದ್ರೆ ಅವ್ರಿಗೆ ನಾವು ಎದುರು ಕರೆಸಿದ್ರೆ ಅವ್ರ ಮೇಲೆ ಕರ್ಮ ತಗೋತೇವೆ ಅಂತ ಅವರಿಗೆ ಜೀವ ಬೆದರಿಕೆ ಹಾಕ್ಲಕತ್ತಾರ. ಯಾರಿಗೆ? ಏನು ಪೇಷಂಟ್ ಬಂದಿತ್ತಿಲ್ಲ ಸರ್, ಆ ಪೇಷಂಟ್ ಮೇಲೆ ತನಿಖೆ ಬಂದ್ರೆ? ಹಾಂ, ತನಿಖೆ ಬಂದ್ರೆ ಅವರು ರಿಟರ್ನ್ ಕಳಿಸ್ಬಿಟ್ಟಿದ್ದಾರೆ ಮನೆಗೆ. ಏನಂತ? ನಿಮಗೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ, ಜೀವ ಬೆದರಿಕೆ ಹಾಕಿ ನಿಮ್ಮ ಕೇಸ್ ಮಾಡ್ತೇವೆ, ದೌರ್ಜನ್ಯ ಮಾಡ್ತೇವೆ ಅಂತ ಈ ಥರ ಅವ್ರಿಗೆ ಭಯ ಹಾಕಿ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ತನಿಖೆ ಮಾಡಕ್ಕೆ ಯಾರು ಬಂದರು ಸರ್? ಅವರ ಇದು ಬೀದರ್ THO ಡಾಕ್ಟರ್ ಸಂಗಾರೆಡ್ಡಿ ಸರ್ ಅವ್ರು ಬಂದಿದ್ರು. ಮತ್ತೊಬ್ಬರು ಮೇಡಮ್, ಲೇಡೀಸ್ ಮೇಡಮ್ ಬಂದಿದ್ರು. ಗ್ಯಾನೆಕ್ಲೋಸ್ಟ್ ಯಾರೋ ಹರಾರು ಏನದ ಸರ್ ಬಂದಿದ್ದು ಅವ್ರು ಬಂದಿಂದ ಇದಕ್ಕೆ ಉದ್ದೇಶ ಬಂದಿದ್ರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ. ಇದ್ರ ಬಗ್ಗೆದಾಗ ಏನು ದೂರು ಕೊಟ್ಟಿದ್ದೇವೆ ಅದು ಹೇಳಿಕೆ ತೊಗೊಳಕ್ಕೆ ಬಂದಿದ್ರು ಸರ್. ಅದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ದೆವು. ಕೊಟ್ಟ ಬಳಕ ಅವ್ರು ಏನಂದ್ರು, ವೀಣಾ ಮೇಡಮ್ ಬಂದೆ ಡೈರೆಕ್ಟ್ ತರಕೆ ತೆಗೆದ್ರು, ನೀವು ಯಾರು ಎಲ್ಲಿಂದ ಬಂದಿರಿ ಅದು ಇದು ವಂಕಾಟಿಂಕ ಮಾತಾಡಕ್ಕೆ ಚಾಲು ಮಾಡಿದ್ರು ಸರ್. ಅವತ್ತು ಶಬ್ದಗಳಿಂದ ಗಲೀಜ್ ಬೈಲಕ್ಕೆ ಚಾಲು ಮಾಡಿದ್ರು ಸರ್. THO ಸಾಹೇಬರು ಸಮಜಾಸ್ಲತ್ರನು ಅವ್ರಿಗೆ ಮಾತು ರೆಸ್ಪಾನ್ಸ್ ಕೊಟ್ಟಿಲ್ಲ. ಒಟ್ಟು ಅವ್ರ ಎದುರೇ ನಾನ್ಸೆನ್ಸ್ ನೋಡ್ತೇನೆ ಅದು ಇದು ಅಂತ ನಮಗೂ ಜೀವ ಬೆದರಿಕೆ ಹಾಕ್ಲಕತ್ತಾರ ಅವ್ರು. ತಮ್ಮ ಹೆಸರು? ಲಕ್ಷ್ಮಣ ದೇವಕತೆ, ಯುವ ಘಟಕ ರಾಜ್ಯಾಧ್ಯಕ್ಷ ಅಹಿಂದ.